ಈ ಕ್ಷೇತ್ರದ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರೇ, ನಮ್ಮ ಅಚ್ಚೂರವರು, ಮೋರೀಶ್ ಅವರು, ನಮ್ಮ ನಾಗರಾಜ್ ಅವರು, ನಾಗೇಶ್ ಅವರು, ಮಧುಗೌಡರವರೇ, ಅದೇ ರೀತಿ ನಮ್ಮ ಮುತ್ತಣ್ಣವರು ಈ ಶಿವಕುಮಾರ್ಗೆ ಮಾವ ಅಂತೆ, ತುಂಬ ದಿನಗಳಾಯಿತು. ಅದೇ ರೀತಿ ಎಲ್ಲ ವಾರ್ಡ್ನ ಅಧ್ಯಕ್ಷರೇ, ಈಗ ಮಹಿಳೆಯರೇ, ನಾನು ಈ ವರ್ಷದ 26ಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹೊಸ ಕ್ರಿಸ್ಮಸ್ಸು ಮತ್ತು ಹೊಸ ವರ್ಷದ ಹಾಗೂ ಸಂಕ್ರಾಂತಿಯ ನಮ್ಮ ರಾಜ್ಯದ ಜನತೆಗೆ ಶುಭಾಶಯಗಳನ್ನು ಹೇಳ್ತಾ, ಪ್ರಬಲವಾಗಿ ನಾನು ಮಾಡಬೇಕು ಅಂತ ರಮೇಶ್ ಗೌಡರು ಭರವಸೆ ಕೊಟ್ಟರು. ನನಗೆ ಹಣ ಕೊಡಲಿಲ್ಲ. ಹಣಕ್ಕೆ 4 ಸಾರಿ ಮನೆಗೆ ಹೋದೆ, ಕೊಡಲಿಲ್ಲ. ದೊಡ್ಡವ್ರು ಕೊಟ್ಟರು 8 ಲಕ್ಷ, 5 ಲಕ್ಷ ಮಧ್ಯಾಹ್ನ ಕೊಟ್ಟರು. ತಿರುಗಿ ರಾತ್ರಿ ಹುಡುಗರು ಕಳಿಸಪ್ಪ ಅಂದೆ, ಕಾಸು ಸಾಕಾಗಲ್ಲ ಅಂದೆ. ಇನ್ನೂ 3 ಲಕ್ಷ ಕೊಟ್ಟರು. ನಾನು ಒಂದು ಇದು ನೋಡಿ, ನಾನು ಈಗ ಅಸೆಂಬ್ಲಿಗೆ ಬೇಕಾದರೆ ಅಪ್ಲಿಕೇಶನ್ ಹಾಕ್ಬೋದು, ಆದರೆ ಈ ಮುಸಲ್ಮಾನ್ ಜನಾಂಗದವ್ರು ಇದ್ದಾರೆ ಅಂಥೇಳಿ ಕುಮಾರಣ್ಣ ದೇವೇಗೌಡರು ಮುಸಲ್ಮಾನ್ ಅಭ್ಯರ್ಥಿ ಮಾಡ್ತಾನೆ ಅವರೇ. ಅದು ನೋಡೋಣ ಏನಾಗುತ್ತೆ ಅಂತ. ಮುಂದೆ ಈ ಅಲಯನ್ಸಲ್ಲಿ BJPಗೆ ಕೊಡ್ತಾರಾ ನಮಗೆ ಕೊಡ್ತಾರಾ ನೋಡ್ಕೊಂಡು ಮಾಡೋಕ್ಕೆ. ಮತ್ತು ಈಗ ಮುಂದೆ ನಮ್ಮ ಸರ್ವಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಟಿ ಶಿವಕುಮಾರ್ ಅವರು ಈ ಸಭೆಯನ್ನು ಕುರಿತು ಕೆಲವು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೇನೆ. ನಮ್ಮೆಲ್ಲರಿಗೂ ನಮಸ್ಕಾರ. ಈ ಸಭೆಗೆ ಆಗಮಿಸಿರುವ ನಮ್ಮ ಕರ್ನಾಟಕ ಡೈರೆಕ್ಟ್ ಹೇಳಪ್ಪ ಅಧ್ಯಕ್ಷರಾಗಿರುವಂಥ ಕತ್ಲಾಗೈತೆ ಡೈರೆಕ್ಟ್, ಮತ್ತು ನಮ್ಮ ಉಸ್ತುವಾರಿಯಾಗಂಥ ಅಚ್ಚು ಅವರೇ, IT ವಿಂಗ್ ಅಧ್ಯಕ್ಷರಾಗಂಥ ಮೋರಸ್ ಅವರೇ, ನಮ್ಮ ಜನರಲ್ ಸೆಕ್ರೆಟರಿ ಆಗಂಥ ಮಧು ಅವರೇ, ವರ್ಕಿಂಗ್ ಪ್ರೆಸಿಡೆಂಟ್ ಆಗಂಥ ನಮ್ಮ ನಾಗರಾಜನ್ ಅವರೇ, ಮತ್ತು ನಮ್ಮ SC/ST ಅಧ್ಯಕ್ಷರಾಗಂಥ ನಾಗೇಶ್ ಮೂರ್ತಿ ಅವರೇ, ಮತ್ತು ನಮ್ಮಲ್ಲಿ ಮಾರುತಿ ಸೇವಾನಗರ ಅಧ್ಯಕ್ಷರಾಗದಂಥ ನಮ್ಮ ರೋಹಿತ್ ಅವರೇ, ಮತ್ತು ನಮ್ಮ ಕಾಚನಕನಲ್ಲಿ ಅಧ್ಯಕ್ಷರಾಗದಂಥ ಶ್ರೀನಾ ಅವರೇ, ನಮ್ಮ ಬಾಣಸವಾಡಿ ವಾರ್ಡ್ ಅಧ್ಯಕ್ಷರಾಗಂಥ ಹಿರಿಯರು ನಮ್ಮ ಹನುಮರೆಡ್ಡಿ ಅವರೇ, ನಮ್ಮ ಕುಪ್ಪಸ್ವಾಮಿ ಅವ್ರ ಮಗ ಅಂದರೆ ಎಲ್ಲ ಗೊತ್ತಿರುತ್ತೆ, ಚೇರ್ಮನ್ ಮಗ ಅವರು ಚಂದ್ರು ಅವರೇ, ಮತ್ತು ನಮ್ಮ TNT ಕಾಲೇಜ್ ಅಧ್ಯಕ್ಷರಾಗಂಥ ನಮ್ಮ ಜೀಶಾನ್ ಅವರೇ, ಮತ್ತು ನಾಗವರ ವಾರ್ಡ್ ಅಧ್ಯಕ್ಷರಾಗಂಥ ನಮ್ಮ ನವಾಜ್ ಅವರೇ, ಮತ್ತು ಈ ವಾರ್ಡಿನ ಅಧ್ಯಕ್ಷರಾಗದಂಥ ನಮ್ಮ ಶರವಣ ಅವರ, ಮತ್ತು ಮುಂದೆ ಕೂತಿರುವ ನಮ್ಮ ಕಾರ್ಯಕರ್ತರು ಎಲ್ರಿಗೂ ನಮಸ್ಕಾರ ಹೇಳ್ತಾ, ನಾವು ಇವತ್ತು ಕಾರ್ಯಕ್ರಮ ಏನು ಮಾಡ್ತಾಯಿದ್ದೀವಿ ಅಂದರೆ ಬೂತ್ ಕಮಿಟಿ ಮಾಡಬೇಕಂತ ಮಾಡ್ತಾಯಿದ್ದೀವಿ. ಈಗ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ ನಮ್ಮ ಶರವಣ. ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದೆ, ನಾಳೆ ದೊಡ್ಡದಾಗ್ತದೆ. ತಲೆ ಕೆಚ್ಕೋಬೇಡ, ನಮ್ದು ಯಾವಾಗದು ಇವತ್ತು ಚಿಕ್ಕದು ನಾಳೆ ದೊಡ್ಡದಾಗ್ತದೆ. ನಾವು ಚಿಕ್ಕದಿಂದ ಬೆಳೆಯೋಣ, ಅದರಿಂದ ಚಿಕ್ಕದಿಂದ ಕೆಲಸ ಮಾಡೋಣ. ಯಾರೇ ಇರಲಿ, ಪಕ್ಷಕ್ಕೆ ಯಾರು ಇಷ್ಟವಂತ ಕೆಲಸ. ನಾಗೇಶ್ ಮೂರ್ತಿ ಅವರು ಕೆಲವು ಮಾತುಗಳನ್ನು ಆಡಬೇಕಂತ ಕೇಳ್ಬೋದು. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಮುಖಂಡರಿಗೂ, ಮಹಿಳೆಯರಿಗೂ ಹಾಗೂ ನನ್ನ ಅಕ್ಕ ತಂಗಿಗಳು ಹಾಗೂ ಅಣ್ಣ ತಮ್ಮರು, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮ ಶರಣ ಅವರು ಮಾಡಿದ್ದಾರೆ. ಅವರಿಗೆ ನಾವೆಲ್ಲ ಬೆಂಬಲ ಕೊಡಬೇಕು. ಅವರ ಜೊತೆ ನಾವು ನಿಂತ್ಕೊಂಡು ಈ ಕ್ಷೇತ್ರದ ಜನತೆಗಳಿಗೆ JDS ಮತ್ತು ಪ್ರದೇಶ ಕಾಂಗ್ರೆಸ್ ಜನತಾದಳ ಏನಿದೆ ಅದನ್ನು ನಾವು ಮುಂದೂಡಿಕೊಂಡು ಹೋಗಬೇಕಂತ ನಮ್ಮ ಹಿರಿಯ ನಾಯಕರಿದ್ದಾರೆ ಹಾಗೂ ನಮ್ಮ ಅಧ್ಯಕ್ಷರಿದ್ದಾರೆ. ಇಲ್ಲಿ ಸೇರಿರೋ ಉದ್ದೇಶ ಏನಂದರೆ, ಪಕ್ಷನ ನಾವು ಸಂಘಟನೆ ಮಾಡಬೇಕನ್ನೋದೇ ಒಂದು ಉದ್ದೇಶ. ಸಂಘಟನೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸಂಘಟನೆ ಹೋರಾಟ ಮಾಡೋಕ್ಕೆ ನಾವು ಹೋಗೋದು ಬೇಡ, ಬರೀ ಸಂಘಟನೆ ಮಾಡ್ಕೊಂಡು ಹೋದರೆ ಸಾಕು. ನಮ್ಮ ಪಕ್ಷದ ಮುಖಂಡರಲ್ಲಿ ಒಂದು ವಿನಂತಿ ಮತ್ತು ನಮ್ಮ ನಾಯಕರಲ್ಲಿ ಒಂದು ವಿನಂತಿ, ಯಾರೋ ಒಬ್ಬರು ಇರ್ತಾರೆ, ಅವರಿಗೆ ನಾವು ಮುಂದಾಳೋದು ಕೊಟ್ಟಾಗ, ನಾವು ಅವರ ಹಿಂದೆ ಅವರಿಗೆ ಸಾಥ್ ಕೊಟ್ಟಾಗ ನಮ್ಮ ಪಕ್ಷ ಬೆಳೆಯೋದಕ್ಕೊಂದಾಗುತ್ತೆ. ಅದೇ ರೀತಿಯಲ್ಲಿ
ನಮ್ಮ ತಾಯಣ್ಣ ರೆಡ್ಡಿ ಅವರು ಇವಾಗಲಿಂದ ಅಲ್ಲ, ಸುಮಾರು 30-40 ವರ್ಷದಿಂದ ಇದೇ ಪಕ್ಷದಲ್ಲಿ ಬೆಳೆದಂಥವ್ರು, ಕಷ್ಟಪಟ್ಟಿರೋಂಥವ್ರು. ಅಣ್ಣ ಹೇಳಿದ್ರೆ ಅವಾಗಲೇ 95 2015 ನಿಲ್ಲಬೇಕನ್ನೋ ಕಾರಣಕ್ಕಂತರದಿಂದ ಆಗಲಿಲ್ಲ. ಆದ್ದರಿಂದ ಇನ್ನು ಮುಂದೆ ಆದರೂ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕನಿಷ್ಠ ಪಕ್ಷ ಒಂದು MLA ಗೆಲ್ಲಿಸಬೇಕು. ಏನಾದರೂ BBMP ಎಲೆಕ್ಷನ್ ಬಂದರೆ 16 ಸೀಟಲ್ಲಿ ಒಂದು 7 ಸೀಟು 6 ಸೀಟು ನಾವು ಕೇಳಿದ್ದೀವಿ. ಮಹಿಳೆಯರಿಗೂ ಮೀಸಲಾತಿ ಇರುತ್ತೆ, ನಮಗೂ ಮೀಸಲಾತಿ ಇರುತ್ತೆ. ನಾವು ಗೆಲ್ಕೊಂಡ್ಬರ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಇಷ್ಟು ಮಾತನಾಡೋಕ್ಕೆ ನನಗೆ ಅವಕಾಶ ಕೊಟ್ಟಂಥ ಎಲ್ಲ ಗಣ್ಯರಿಗೂ ನನ್ನ ವಂದನೆ. ನಮ್ಮ ಸಾರ್ವಜನಿಕರ ವಿಧಾನಸಭಾ ಕ್ಷೇತ್ರದ ಮಹಾಪ್ರತಿನಿಧಿಗಳಾದ ನಾಗರಾಜ್ ಅವರು ಕೆಲವು ಮಾತುಗಳನ್ನು ಆಡಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಡೈರೆಕ್ಟ್ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ಹಾಗೂ ವೇದಿಕೆ ಮುಂದೆ ಇರ್ತಕ್ಕಂಥ ನಮ್ಮ ಎಲ್ಲ ಮಹಿಳೆಯರಿಗೆ ಹಾಗೂ ನಮ್ಮ ಪಕ್ಷದ JDSನ ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ಇವತ್ತೆಲ್ಲ ಸೇರಿದ್ದಾರೆ. ವಿಷಯ ಇಷ್ಟೇ, ಚುಕ್ಕಾಗಿ ಹೇಳಕ್ಕೆ ಹೋಗ್ತೀನಿ. ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಈಗ ನಮ್ಮ ಬೆಂಗಳೂರು ನಗರದ ಚುನಾವಣೆ ಈಗ ನಡೆಯೋಕ್ಕೆ ಮುಂದಿನ ದಿನಗಳಲ್ಲಿ ಆಗ್ತಾಯಿದೆ. ಈಗೇನು ಚುನಾವಣೆಗೆ 5 ವಿಂಗಡಣೆ ಮಾಡಿದ್ದಾರೆ. ಈಸ್ಟು, ವೆಸ್ಟು, ನಾರ್ತು, ಸೌತು ಅಂತೇಳಿ 5 ವಿಭಾಗಗಳು ಮಾಡಿದ್ದಾರೆ. ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಇದ್ದಿದ್ದು 8 ವಾರ್ಡ್ ಇತ್ತು. ಈಗ 16 ವಾರ್ಡ್ ಮಾಡಿ ವಿಸ್ತರಣೆ ಮಾಡಿದ್ದಾರೆ. 40,000 ಒಂದೊಂದು ವಾರ್ಡ್ಗೆ 40,000 35,000 ಇದ್ದಿದ್ದು ಪಾಪ್ಯುಲೇಷನ್ನ ಡಿವೈಡ್ ಮಾಡಿ ಒಂದು 28 18 20 ಹಿಂಗೆ ಒಂದೊಂದು ಕ್ಷೇತ್ರದಲ್ಲಿ ಪಾಪ್ಯುಲೇಷನ್ಗೆ ಒಂದೊಂದು ವಾರ್ಡ್ ಮಾಡಿದ್ದಾರೆ. ಈ ವಾರ್ಡಲ್ಲಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಏನಿದೆ ಅಂದರೆ ಅಧ್ಯಕ್ಷರದ್ದು ಬೇರೆ ಮಟ್ಟದಲ್ಲಿ, ನಮ್ಮ ಪಕ್ಷದ ಬೇರೆ ಮಟ್ಟದಲ್ಲಿ ಏನು ನಾವು ಸಂಘಟನೆ ಮಾಡಿ ಮೇಲೆ ತೆಗಿತೀವೋ ಆ ಒಂದು ವಾರ್ಡ್ನ ಕಾರ್ಯಕರ್ತರನ್ನ ಗುರುತಿಸ್ಕೊಂಡು ಅವರು ಎಲ್ಲರಿಗೂ ಒಂದು ಮನವಿ ಮಾಡಿ ನಮ್ಮ ಪಕ್ಷದ ಬೆಳವಣಿಗೆ ಏನಿದೆ, ಏಕೆ ನಮ್ಮ JDS ಪಕ್ಷಕ್ಕೆ ವೋಟ್ ಹಾಕಬೇಕು ಅಂದಾಗ ನೀವು ನೀಟಾಗಿ ಹೇಳಬೇಕು. ನಮ್ಮ ಪಕ್ಷ ದೇವೇಗೌಡರಂತ ಒಬ್ಬರನ್ನ ಪ್ರಧಾನಮಂತ್ರಿ ಮಾಡಿದೆ, 2 ಬಾರಿ ಕುಮಾರಣ್ಣವ್ರಿಗೆ ಮಂತ್ರಿ ಮಾಡಿದ್ದಾರೆ, ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗ ಅನೇಕರು ನಮ್ಮ ಪಕ್ಷದಿಂದ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ಅವರು ದೊಡ್ಡ ಮಟ್ಟದಲ್ಲಿದ್ದಾರೆ. ಇದು ನಮ್ಮದು ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದಾಗೆ ದೇವೇಗೌಡರದ್ದು ಮಾಡಿ ದೇವೇಗೌಡರು ಸೆಂಟ್ರಲ್ವರೆಗೂ ದೊಡ್ಡ ಮಟ್ಟದಲ್ಲಿದ್ದಾರೆ. ಈಗೇನು ರಾಜ್ಯಕ್ಕೆ ಕೆಲವರು ಇರ್ತಾರೆ CMಗಳು, ಇಲ್ಲಿಲ್ಲೇ ಡ್ರಾಮಾ ಮಾಡ್ತಾರೆ, ಅವರು ಹೈಕಮಾಂಡ್ ಹತ್ರ ಇರ್ತಾರೆ. ನಮ್ಮ ದೇವೇಗೌಡರು ಹಂಗಲ್ಲ, ಇಡೀ ದೇಶದಲ್ಲಿ ಯಾವುದೇ ಒಂದು ಮೂಲೆದ್ರೂ ದೇವೇಗೌಡರದ್ದು ಒಂದು ದೊಡ್ಡ ಪತ್ರ ಇದೆ. ನಮಗೆ ಅದು ದೊಡ್ಡ ಒಂದು ಕೊಡುಗೆ ಅವ್ರದ್ದು ಮಾಡಿರೋದು. ಅಂಥ ಪಕ್ಷದಲ್ಲಿ ನಾವು ಇವತ್ತು ಇದ್ದೀವಿ ಅಂದರೆ ನಾವು ಹೆಮ್ಮೆ ಪಡಬೇಕು. ಸ್ನೇಹಿತರೆ, ನಾವು ಏನಂದರೆ ಈಗ ಮುಂದೆ ನಾವು ಒಂದೊಂದು ವಾರ್ಡಲ್ಲಿ ವಾರ್ಡ್ ಅಧ್ಯಕ್ಷರನ್ನ ಯಾರು ಇದರ ಜವಾಬ್ದಾರಿ ತಗೊಂಡರು ಅವ್ರು ಬೆಳೆಸೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಮುಂದೆ ನಮ್ಮ ತಾಯಣ್ಣ ರೆಡ್ಡಿ ಸರ್ ಹೇಳ್ದಂಗೆ ಒಂದು 4-5 ಸೀಟ್ ಏನಾದರೂ ನಮಗೆ ಅನೌನ್ಸ್ ಆದರೆ ಅದು ಮರ್ಜ್ ಆಗಲಿ BJP ಜೊತೆಗೆ ಅಥವಾ ಇಂಡಿಪೆಂಡೆಂಟ್ ಆಗಲಿ, ನಾವು ಸಿದ್ಧವಾಗಿರಬೇಕು ಚುನಾವಣೆಗೆ. ಆ ಥರ ಆಗಿ ಏನೋ ನಮ್ಮ ಒಂದು ಇಲ್ಲಿನ ಕೆಲವು ಆಕಾಂಕ್ಷಿಗಳಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ನೀವೇನಾದರೂ ಎಲ್ಲ ಇದು ಮಾಡಿದ್ರೆ ಎಲ್ಲರೂ ಬೆಳೆಯೋದಕ್ಕೆ ಅವಕಾಶ ಇದೆ. ಹಾಗಾಗಿ ನೀವೆಲ್ಲರೂ ಶ್ರಮಪಟ್ಟು ನಮ್ಮ ಪಕ್ಷನ ಬೆಳೆಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ವಾರ್ಡ್ ಪ್ರೆಸಿಡೆಂಟ್ ಕುಮಾರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ನಿಮಗೆ ಕೋಆಪರೇಟ್ ಮಾಡಿ ಎಲ್ಲರೂ ಬಂದಿದ್ದಕ್ಕೆ. ಸೊ ಇದು ನನಗೆ ಕಂಟಿನ್ಯೂ ಆಗಲಿ ಅಂತ ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್, ಅಡ್ವಾನ್ಸ್ ವಿಶಸ್. ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯದ ಹಿರಿಯ ಉಪಾಧ್ಯಕ್ಷರು ತಾಯಣ್ಣ ರೆಡ್ಡಿ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ. ಇಲ್ಲಿ ಹಾಕೋ ಹಚ್ಚುವರೆಗೆ ನಾಗರಾಜ್ ಕಾಕ ನನಗೆ ಹಂಗೆ ಹಾಕಿ ಬಿಚ್ಬೇಡ, ಹಂಗೆ ಹಾಕಿ. ಮಧು ಎಲ್ಲಿ ಹಾಕ್ರಿ, ಹಾಕಿ ಒಂದು ಕಡೆಯಿಂದ ಹಾಕಿ. ಒಬ್ರಿಗೊಬ್ರು
ತಗೋಪ್ಪ ಅಧ್ಯಕ್ಷ ಬನ್ನಿ ಸ್ವಾಮಿ ಹಾಕ್ರಿ ಹಾಕ್ರಿ ಅವ್ರಿಗೆ ಥ್ಯಾಂಕ್ ಯು ದಿಶಾಸ್ ನವಾಜ್ ಗಂಡನ ಹಾಕ್ಸ್ಕೊಡ್ರಪ್ಪ ಈ ವಾರ್ಡ್ ಅಧ್ಯಕ್ಷ ಬಂದ ಹಾಂ ಇಲ್ಲ ಹೋಗ್ರಿ ನಾಗವಾರ ಇನ್ನೊಂದು ಕೊಡು ಇನ್ನೊಂದು ಕೊಡ್ಸು ಸೀನಾ ಊಟ ಪರಲ್ಲ ಊಟ ಪರಲ್ಲ ಸೀನಾ ಸೀನಪ್ಪ ಮೇಡಮ್ ಅವರು ಬನ್ನಿ ನಮ್ಮ ಬಾರಮ್ಮ ವಾರ್ಡ್ ಅಧ್ಯಕ್ಷರು ಮೇಡಮ್ ಅವರು ಬನ್ನಿ ರೋಹಿತ್ ಬಂದ ಮೇಡಮ್ ಇಲ್ಲಿ ಬನ್ನಿ ಅಮ್ಮಪ್ಪ ಮೇಡಮ್ ಅಮ್ಮ ಕೊಡ್ತೀನಿ ಎಲ್ಲ ಟೈಪ್ ಮಾಡಿ ಅಡ್ರೆಸ್ ಇಸ್ಕೋ ಏನಾರು ಇದ್ದಾರಾ ಇಸ್ಕೊಂಡು ಅಯ್ಯಪ್ಪನ ದುಡ್ಡು ಹಾಕಿದ್ರೆ ಬರಪ್ಪ ವಾಂಗಿ ಬಾ ಬಾ ಬರಪ್ಪ ಆ ಕಡೆ ಶರವಣ ಫೋಟೋ ಹಿಡಿಯಪ್ಪ ಯಾರಿಗೆ ಮಹಿಳೆಯರು ಹೇಳಿದ್ರೆ ಕರಿಯಮ್ಮ ಇಲ್ಲ ಎಲ್ಲ ಹೋಗ್ಬಿಟ್ರು ಸಾಕು ಬಿಡಿ ಅಣ್ಣ